ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ನಾನಿವತ್ತು ನಾಟಿ ಸ್ಟೈಲ್ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನಿಮಗೆಲ್ಲರಿಗೂ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಹೋಗಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರಬೇಕು ಬೇಗ ಅಂತ ಅಂದರೆ ನೀವು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಬಂದು ನೋಟಿಫಿಕೇಷನ್ ತಲುಪುತ್ತೆ. ಹಾಗಿದ್ದರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಗ್ ಬಿರಿಯಾನಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು 3 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ನೋಡ್ಕೊಬೋದು ನೀವು. ಮತ್ತು ಒಂದು 3 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಎಲ್ಲನೂ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು 1.5 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರ್ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಒಂದು 2.5 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ, ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಮಸಾಲ. ನೆಕ್ಸ್ಟು ಇಲ್ಲಿ 2 ನಾಟಿ ಟೊಮೊಟೊ ತೊಗೊಂಡಿದ್ದೀನಿ, ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 3 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಮತ್ತು ಇದು ರುಬ್ಬಕ್ಕೆ ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ತೊಗೋಬೋದು. ಮತ್ತು ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಿಡಿಯಷ್ಟು ಎರಡೂ, ಒಂದು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಪಲಾವ್ ಮಸಾಲ ಎಲೆ, ಪಲಾವ್ ಎಲೆ, ಮತ್ತು ಚಕ್ಕೆ, ಲವಂಗ, ಈ ಥರ ಎಲ್ಲ ಪಲಾವ್ ಮೇಥಿ ಪೌಡರು ಇದೆಲ್ಲನೂ ತೊಗೊಂಡಿದ್ದೀನಿ. ಸ್ವಲ್ಪ ಕ್ವಾಂಟಿಟಿಲಿ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಮತ್ತು ಒಂದು 10 ಎಗ್ ತೊಗೊಂಡಿದ್ದೀನಿ ನಾನಿಲ್ಲಿ, ನೋಡ್ಕೋಬೋದು ನೀವು. ಅದನ್ನು ಎಲ್ಲ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. 1 kg ರೈಸ್ ತೊಗೊಂಡಿದ್ದೀನಿ ನಾನು, ಸೋನಾ ಮಸೂರಿ ರೈಸು. ಫಸ್ಟ್ ಇವಾಗ ನಾನು ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 150 ml ಆಗುವಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನೋಡಿ, ಪಲಾವ್ ಮಸಾಲೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು. ಪಲಾವ್ ಮಸಾಲಾನ ಹಿಂಗೆ ಚೆನ್ನಾಗಿ ಎಣ್ಣೆಲಿ ಆಡಿಸ್ಬೇಕು. ಆವಾಗ ಪಲಾವ್ ಮಸಾಲ ಒಂಥರ ಸ್ಮೆಲ್, ಫ್ಲೇವರ್ ನಿಮಗೆ ಬರ್ತಾ ಇರುತ್ತೆ. ಆವಾಗ ನೀವು ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದು 4 ಮೆಣಸಿನ್ಕಾಯಿನ ಹಾಗೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಈ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕನೂ ನೀವು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ನೋಡಿ ಯಾವ ರೀತಿ ಗೋಲ್ಡನ್ ಕಲರ್ ಬಂದಿದೆ ಅಂತ. ಈ ರೀತಿ ಬಂದಮೇಲೆ ನಾವು ನಾಟಿ ಟೊಮೊಟೊ ಏನು ತೊಗೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಅದನ್ನು ಅಷ್ಟೇ ಚೆನ್ನಾಗಿ ಟೊಮೊಟೊನೂ ಚೆನ್ನಾಗಿ ಫೈನ್ ಪೇಸ್ಟ್ ಆಗೋ ರೀತಿ ನೀಟಾಗಿ ಆಯಿಲಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಒಂದು ನಿಮಿಷ ಫ್ರೈ ಮಾಡ್ಕೊಳ್ಲೇಬೇಕು ಟೊಮೊಟೊನ. ಅದಾದಮೇಲೆ ಸಣ್ಣದಾಗಿ ಹಚ್ಚಿರೋ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವೆರಡನ್ನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಮಸಾಲೆ ರುಬ್ಕೊಂಬರೋಣ. ಅದೆಲ್ಲ ಬೇಯ್ತಾ ಇರಲಿ, ಫ್ರೈ ಆಗ್ತಾ ಇರಲಿ. ನೋಡಿ, ಶುಂಠಿ ಏನು ತೊಗೊಂಡಿದ್ದೆ ಆ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 3 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ ನಾನಿಲ್ಲಿ 1 kg ರೈಸ್ಗೆ, ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ. ನೋಡಿ, ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಹಸಿರು ಮೆಣಸಿನ್ಕಾಯಿ, ಇದು ರುಬ್ಬೋದಕ್ಕೆ ಒಂದು 10 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಮತ್ತು ಇದಕ್ಕೇನೆ ಒಂದು ಸ್ವಲ್ಪ, ಅಂದರೆ ನಾವು ಆವಾಗಲೇ 1 ಇಡೀ ತೊಗೊಂಡಿದ್ದೆ ಟೋಟಲ್ಲು, ಪುದೀನ ಕೊತ್ತಂಬರಿ ಎರಡು ಸೇರಿ. ಇವಾಗ ಅರ್ಧ ಒಗ್ಗರಣೆಗೆ ಹಾಕಿದೆ, ಇನ್ನು ಅರ್ಧ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟ್ ಮಾಡ್ಕೊಳೋದಕ್ಕೆ. ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಇದೇನು ಜಾಸ್ತಿ ನೀರು ಜಾಸ್ತಿ ನೀರು ಹಾಕ್ಬಿಟ್ರೆ ನಾವು ಶುಂಠಿ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ನುಣ್ಣಗಾಗಲ್ಲ, ರುಬ್ಕೊಳಲ್ಲ ಅದು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ಇವಾಗ ಇದು ಈ ರೀತಿ ಇದೆ. ಇದು ಟೊಮೊಟೊ ನೋಡಿ ಈ ರೀತಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಅದರಲ್ಲಿ ಪೇಸ್ಟ್ ತಿರ್ಗಾ ಜಾರಲ್ಲಿ ಇದ್ದಿದ್ದು ನೀರೆಲ್ಲ ನಾನು ಒಂದು ಕಡೆ ಬಟ್ಲಿಗೆ ಹಾಕ್ಕೊಂಡು ಅದನ್ನೂ ಹಾಕ್ಕೊಂಡಿದ್ದೀನಿ. ಇದೂ ಅಷ್ಟೇ. ಇವಾಗ ಇದಕ್ಕೆ ನಾವು ಮಸಾಲ ತೊಗೊಂಡಿರ್ತೀವಿ ಅಲ್ವಾ, ಆ ಮಸಾಲ ಎಲ್ಲ ಆ್ಯಡ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಇದನ್ನು ಒಂದು 30 ಸೆಕೆಂಡ್ಸು ಚೆನ್ನಾಗಿ ಎಣ್ಣೆಯಲ್ಲೇ ಆಡಿಸ್ಕೊಳ್ತಾ ಇರಬೇಕು. ನೋಡಿ, ಈ ರೀತಿ ಎಣ್ಣೆ ಬಿಡೋ ಟೈಮಲ್ಲಿ ನಾವೇನು ಮಸಾಲ ತೊಗೊಂಡಿದ್ದೀವಿ, ಉಪ್ಪು, ಗರಂ ಮಸಾಲ, ಬಿರಿಯಾನಿ ಮಸಾಲ, ಖಾರದ ಪುಡಿ, ಅರಿಶಿನ ಇದೆಲ್ಲನೂ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ಹಸಿ ವಾಸನೆ ಹೋಗೋ ರೀತಿ ಫ್ರೈ ಆಗಬೇಕು. ಎಣ್ಣೆಲೇ ಚೆನ್ನಾಗಿ ಎಣ್ಣೆ ಬಿಡೋ ಥರ ಆಗುತ್ತೆ. ಆವಾಗ ನಾವು ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ನೀವು ಮಸಾಲ ಪುಡಿ ಹಾಕಿದಾಗ ಚೆನ್ನಾಗಿ ಕುಕ್ಕರ್ಗೆಲ್ಲ ಅದು ತಳ ಹಿಡ್ದಂಗೆ ಆಗಿಬಿಡುತ್ತೆ. ನೋಡಿ, ಇವಾಗ ಹೆಂಗೆ ಎಣ್ಣೆ ಬಿಡ್ತಾ ಇದೆ ನೋಡಿದ್ರಾ? ಆ ಥರ ಎಣ್ಣೆ ಬಿಡೋ ಟೈಮಲ್ಲಿ ಇದಕ್ಕೆ ನಾವು ನೀರು ಹಾಕ್ಕೋಬೇಕು. ನೋಡಿ, ನೀಟಾಗಿ ಅದು ನೀವು ಅಂಟೋದಕ್ಕೆ ಬಿಡಬಾರ್ದು. ನಾನು ಇವಾಗೇನು ಯಾವ ಲೋಟದಲ್ಲಿ ನೀರು ಹಾಕ್ತಾಯಿದ್ದೀನಿ ಅದೇ ಲೋಟದಲ್ಲಿ ನಾನು 4 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ 1 kg ರೈಸ್ ಆಗುತ್ತೆ. ಸೊ ದಟ್ ನೀವು 1:2 ರೇಷಿಯೋದಲ್ಲಿ ನಾವು ನೀರು ಹಾಕ್ಕೋಬೇಕು. ನೋಡಿ, ನಾನು ಹೆಂಗೆ ಹಾಕ್ಕೊಳ್ತಾ ಇದ್ದೀನಿ ಅಂತ. ನಾನಿಲ್ಲಿ 8 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನಿಮ್ಮದು ಅಕ್ಕಿ ಯಾವುದು ಅಂತ ನೋಡಿಕೊಂಡು ಸ್ವಲ್ಪ ಏನಾದರೂ ರೇಷನ್ ಅಕ್ಕಿಲಿ ಏನಾದರೂ ಮಾಡ್ತಾಯಿದ್ರೆ
ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಳತ್ತೆ ಅದು. ಇದು ಸೋನಾ ಮಸೂರಿ ಅಕ್ಕಿ 2 ಗ್ಲಾಸು ಇಲ್ಲ 1 ಮುಕ್ಕಾಲು ಗ್ಲಾಸ್ ಅಷ್ಟೇ ತೊಗೊಳೋದು. ನೋಡಿ ಮೊಟ್ಟೆನ ಆ ರೀತಿ ನಾನು ಕಟ್ ಮಾಡಿಕೊಂಡು ಇವಾಗ ಮೊಟ್ಟೆನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳೋದಕ್ಕೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಯಿಲ್ಗೆಲ್ಲ ನೀಟಾಗಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಒಂದು ಸ್ವಲ್ಪ ಉಪ್ಪು ಖಾರದಲ್ಲಿ ಚೆನ್ನಾಗಿ ಹಿಂಗೆ ಫ್ರೈ ಮಾಡಿಬಿಟ್ಟು ನಾವು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಅದಕ್ಕೇನೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಇವಾಗ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ಅಂದರೆ ನೀವು ಸ್ಪೂನಲ್ಲೋ ಏನಾದರೂ ಸೌಟಲ್ಲಿ ತಿರುಗ್ಸೋಕೆ ಹೋದರೆ ನೀಟಾಗಿ ತಿರುಗಿಸ್ಕೊಳಲ್ಲ. ಅದಕ್ಕೇನೆ ನಾವೇನು ಬಾಣಲಿ ತೊಗೊಂಡಿರ್ತೀವಿ ಅದನ್ನೇ 2 ಸೈಡ್ ಇಡೀ ಇಟ್ಕೊಂಡು ಹಿಂಗೆ ತಿರ್ಸ್ಕೋಬೇಕು. ಆಮೇಲೆ ಹಿಂಗೇ ಒಂದು ಸ್ಪೂನು ಇಲ್ಲಾಂದರೆ ಸೌಟು ಏನಾದರೂ ತೊಗೊಂಡು ಈ ರೀತಿ ಹಿಂಗೆ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ಹೈ ಫ್ಲೇಮಲ್ಲಿ ಮಾಡ್ಕೊಳಕ್ಕೆ ಹೋಗಬೇಡಿ, ಆ ಬಾಣಲಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ನೋಡಿ ಇವಾಗ ನಾನು ನೀರು ಹಾಕಿದ್ದೆ, ನೀರು ಕುದೀತಾ ಇದೆ. ನೀರು ಕುದಿಯುವಾಗ ಅಕ್ಕಿ ಹಾಕಿದ್ರೆ ಅನ್ನ ಬಿಡಿಯಾಗಿ ನೀಟಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತು ನೀಟಾಗಿ ನೀವು ಎಲ್ಲ ಕಡೆ ಸುಮ್ಮನೆ ಲಾಸ್ಟಿಗೆ ಮಿಕ್ಸ್ ಮಾಡೋದಿರಲ್ಲ, ಅದೇ ಮಿಕ್ಸ್ ಆಗೋಗಿರುತ್ತೆ ಆಲ್ರೆಡಿ. ಈ ರೀತಿ ಕುದಿಬೇಕಾದ್ರೆ ಅಕ್ಕಿ ಹಾಕಿದ್ರೆ ನೋಡಿ ಇವಾಗ ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೇ ಅಕ್ಕಿನ ನೀಟಾಗಿ ಎಲ್ಲ ತೊಳೆದುಬಿಟ್ಟು ಸ್ವಲ್ಪ ನೆನೆಸಿ ಇಟ್ಕೊಂಡಿದ್ದೆ. ಅದೇ 1 kg ರೈಸ್ ಹೇಳಿದ್ದೆ ಅಲ್ವಾ, 1 kg ರೈಸ್ ತೊಗೊಂಡಿದ್ದೆ. ಇವಾಗ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ರೈಸ್ನ. ನೋಡಿ ರೈಸ್ ಹಾಕ್ಕೊಂಡು ಒಂದು ಸಲ ಎಲ್ಲ ನೀಟಾಗಿ ಹಿಂಗೆ ತಿರುಗಿಸ್ಕೊಬೇಕು. ಅಕ್ಕಿನೂ ಒಂದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದಮೇಲೆ ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೋಬೇಕು. ನೋಡಿ ಅಕ್ಕಿ ಇಲ್ಲೇ ಆಲ್ಮೋಸ್ಟ್ ಒಂದು 30-40% ಅಷ್ಟು ಇಲ್ಲೇ ಬೆಂದ್ಬಿಡುತ್ತೆ ಈ ರೀತಿನೇ. ಅದಕ್ಕೆ ನಾವು ಆಮೇಲೆ 1 ವಿಷಲ್ ಹೊಡ್ಸ್ಕೋಬೇಕು. ನೋಡಿ ಇವಾಗ ಹಿಂಗೆ ಕುದಿ ಬರಬೇಕಾದ್ರೆ ನಾವು ಮೊಟ್ಟೆ ಹಾಕಬೇಕು. ಇನ್ನೇನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಮೊಟ್ಟೆ ಹಾಕ್ಕೋಬೇಕು. ನೋಡಿ ನಾನೆಲ್ಲ ಮೊಟ್ಟೆ ಎಲ್ಲ ಹಾಕ್ಕೊಂಡೆ. ಇವಾಗ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ನಿಂಬೆಹಣ್ಣು ಹಿಂಡಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಲಾಸ್ಟಿಗೆ ಒಂದು ನಿಂಬೆಹಣ್ಣು ಹಿಂಡ್ರಿ ನೀವೂ, ಒಂದು ಅರ್ಧ ಹೋಳಾಗೋಷ್ಟು. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿದ್ರೆ ಒಂದು ಫುಲ್ ಹಿಂಡಬೇಕಾಗುತ್ತೆ. ನೋಡಿ ಇವಾಗ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು 1 ವಿಷಲ್ ಅಷ್ಟೇ, 1 ವಿಷಲ್ ಸಾಕು. 1 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ 1 ವಿಷಲ್ ಗಾಳಿ ಹೋಗಿತ್ತು, ನಾನು ತೆಗ್ದೆ. ಹೇಗಿದೆ ನೋಡಿ, ನೋಡ್ತಾ ಇರ್ಬೋದು ನೀವು ಬಿರಿಯಾನಿ ಹೇಗಾಗಿದೆ ಅಂತ. ಸಖತ್ ಘಮ ಘಮ ಅಂತ ಇತ್ತು ಮನೆಯೆಲ್ಲ, ಸಖತ್ ಟೇಸ್ಟಿಯಾಗಿತ್ತು. ಚಿಕನ್ ಬಿರಿಯಾನಿಗಿಂತ ಏನು ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು ಮೊಟ್ಟೆ ಬಿರಿಯಾನಿನೂ. ಸಖತ್ತಾಗಿತ್ತು ಫ್ರೆಂಡ್ಸ್. ನೋಡಿ ಬೇಗನೆ ಮಾಡ್ಕೋಬೋದು, ಇದೇನು ಲೇಟ್ ಏನಾಗಲ್ಲ. ನೀವು ಅರ್ಜೆಂಟ್ಗೆ ಏನಾದರೂ ಮಾಡ್ಕೋಬೇಕು ಅಂತ ಅಂದರೆ ಬೇಗನೆ ಮಾಡ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಇದ್ದರೆ ನೀವು ಬೇಗನೆ ಮಾಡ್ಕೋಬೋದು. ನೋಡಿ ಅದನ್ನೇನು ನಾನು ಜಾಸ್ತಿ ತಿರ್ಗ್ಸೋಕ್ಕೆ ಹೋಗಲ್ಲ, ಯಾಕಂದರೆ ಮೊಟ್ಟೆ ಎಲ್ಲ ಪೀಸ್ ಆಗಿಬಿಡುತ್ತೆ. ಇದನ್ನು ಜಾಸ್ತಿ ತಿರ್ಗಿಸೋ ಅವಶ್ಯಕತೆಯೂ ಇರಲ್ಲ. ಮಸಾಲ ಕೆಳಗಡೆಯಿಂದ ಮೇಲ್ಗಡೆ ತನಕನೂ ನೀಟಾಗಿ ಒಂದೇ ಸಮ ಅಂಟಿರುತ್ತೆ. ನೋಡಿ ಮೊಟ್ಟೆ ಎಲ್ಲ ಬ್ರೇಕ್ ಆಗುತ್ತೆ ಅಂತ ನಾನು ಮೊಟ್ಟೆ ಎಲ್ಲ ಒಂದು ಸೈಡ್ ತೆಗೆದಿಟ್ಕೊಂಡು ಆಮೇಲೆ ಒಂದು ಸ್ವಲ್ಪ ಅನ್ನ ತಿರುಗಿಸ್ಕೊಳ್ಳೋಣ ಅಂತ ನೋಡಿದೆ. ಬಟ್ ಎಲ್ಲ ಕಡೆನೂ ಮಸಾಲೆ ಎಲ್ಲ ಕಡೆ ನೀಟಾಗೆ ಹಿಡ್ದಿದೆ. ನಾವೇನು ತಿರುಗಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೀಟಾಗೆ ನಾವು ಯಾಕಂದರೆ ನೀರು ಕುದಿಬೇಕಾದ್ರೆ ಅಕ್ಕಿ ಹಾಕಿದ್ವಿ ಅಲ್ವಾ, ಅದಕ್ಕೆ ನೀಟಾಗಿ ಹಿಡ್ದಿದೆ ಮಸಾಲ ಎಲ್ಲ. ಮೊಟ್ಟೆಗೆ ಕೂಡ ಹಿಡ್ದಿತ್ತು ಮಸಾಲ. ನೋಡಿ ಈ ರೀತಿ ಮಾಡಿದ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಹೊಸ್ದಡ್ಕು ಅವತ್ತಿನ ದಿನ ಮಾರ್ನಿಂಗ್ ಏನಾದರೂ ಸ್ಪೆಷಲ್ಲಾಗಿ ಚಿಕನ್ ಬಿರಿಯಾನಿ ಬದಲು ಮಾಡಬೇಕು ಏನಾದರೂ ಬೇರೆ ಅಂತ ಅಂದರೆ ಈ ರೀತಿ ಎಗ್ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ. ಮನೆಯವರೆಲ್ಲ ಸಖತ್ ಇಷ್ಟಪಟ್ಟು ತಿಂತಾರೆ. ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವೇನು ಮಾಡಬೇಕು ಅಂತ ಗೊತ್ತು ಅಲ್ವಾ. ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.